ಹಾಯ್, ಎಲ್ಲರೂ ಹೇಗಿದ್ದೀರಾ? ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ನನಗೆ ರಜೆ ಇದೆ. ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋಣ, ಒಂದು ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡಬೇಕು, ಸ್ವಲ್ಪ ವಸ್ತುಗಳನ್ನ ತರಬೇಕು. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಹೊರಗಡೆ ನಾನು ಸುತ್ತಾಡಬೇಕಲ್ಲ. ಸೊ ಅದಕ್ಕೆ ಇವತ್ತು ನೀವು ನನ್ನ ಜೊತೆ ಬರ್ತೀರಂತೆ, ಸರಿನಾ? ನನಗೆ ಕಮೆಂಟಲ್ಲಿ ಕೇಳಿದರು, ಮೇಡಮ್ ವಿ ಎ ಆದರೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಾ ಅಂತ. ಎಲ್ಲ ಸ್ಯಾಟರ್ಡೆ ಸಂಡೇ ರಜೆ ಇರಲ್ಲ, ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ರಜೆ ಇರುತ್ತೆ, ಇನ್ನೆಲ್ಲ ಸಂಡೇಗಳು ರಜೆ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಗೌರ್ಮೆಂಟ್ ಹಾಲಿಡೇಸ್ಗಳು ರಜೆ ಇರುತ್ತೆ. ಅದು ಬಿಟ್ಟರೆ ಜಾನ್ವರಿ 26 ಅಥವಾ ಆಗಸ್ಟ್ 15 ರಜೆ ಇರಲ್ಲ, ಯಾಕೆಂದರೆ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿರೋದ್ರಿಂದ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ. ಅದು ಬಿಟ್ಟರೆ ಅಫ್ಕೋರ್ಸ್ ಬೇರೆ ಎಲ್ಲ ಗೌರ್ಮೆಂಟ್ ಹಾಲಿಡೇಸ್ಗೂ ರಜೆ ಸಿಗುತ್ತೆ. ಬಟ್ ಯಾವಾಗಲೂ ರಜೆ ಸಿಗುತ್ತಾ? ಇಲ್ಲ, ಸುಳ್ಳು. ಯಾಕೆ ಅಂದರೆ ಈವನ್ ನಾವು ಫಸ್ಟಿಗೆ ಜಾಯ್ನ್ ಆದಾಗ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಿರೋ ಅಂಥದ್ದು ಇದೆ. ನಾವು ಅವಾಗಲೂ ಬಂದು ವರ್ಕ್ ಮಾಡಿದ್ದೀವಿ. ಮೇ ಬಿ ಮುಂದೆ ಕೆಲಸ ಜಾಸ್ತಿ ಆದರೆ ಆವಾಗಲೂ ಕೂಡ ವರ್ಕ್ ಮಾಡ್ಬೋದೇನೋ, ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡೋ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಗೌರ್ಮೆಂಟ್ ಹಾಲಿಡೇಸ್ಗೂ ರಜೆ ಇರುತ್ತೆ. ಸರಿ, ಈಗ ನೀವು ಹೇಳಿ, ಸ್ಯಾಟರ್ಡೆ ಸಂಡೇ ನೀವೇನು ಮಾಡ್ತೀರಾ? ನಿಮ್ಮ ಪ್ಲ್ಯಾನ್ಸ್ ಏನಿರುತ್ತೆ? ನೀವೆಲ್ಲಿ ಹೊರಗೆ ಹೋಗ್ತೀರಾ? ನಿಮಗೇನೇನು ಇಂಟ್ರೆಸ್ಟ್ ಇರುತ್ತೆ? ಈ ಥರ ನೀವು ಹೇಳಿ. ಸೊ ನಾ ಕೇಳಿಸ್ಕೊತೀನಿ. ಯಾವಾಗಲೂ ನಾ ಹೇಳೋದನ್ನು ನೀವು ಕೇಳಿಸ್ಕೊತೀರಲ್ಲ, ಈ ಸಲ ನೀವು ಹೇಳಿ ಕಮೆಂಟಲ್ಲಿ, ನಾ ಅದನ್ನು ಕೇಳ್ತೀನಿ, ಸರಿನಾ?